ಮೆಟ್ರೋ ದರ ಇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ನೀಡಿದ್ದಾರೆ. ಎಲ್ಲೆಲ್ಲಿ ಅಸಹಜ ರೀತಿ ದರ ಏರಿಕೆ ಆಗಿದೆ ಅಲ್ಲಿ ದರ ಇಳಿಕೆಗೆ ಸೂಚನೆ ನೀಡಲಾಗಿದೆ. ಪ್ರಯಾಣಿಕರ ಹಿತ ರಕ್ಷಣೆ ನಮ್ಮ ಕರ್ತವ್ಯ ಅಂತ ಸಿಎಂ ಹೇಳಿದ್ದಾರೆ. ಮೊನ್ನೆ ಮೆಟ್ರೋ ದರ ಏರಿಕೆ ಮಾಡಿದ BMRCL ದರ ಏರಿಕೆ ಬೆನ್ನಲ್ಲೇ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ಹೀಗಾಗಿ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದರ ಇಳಿಕೆ ಮಾಡಿ ಅಂತ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನ, ಆಕ್ರೋಶ ವ್ಯಕ್ತವಾಗಿತ್ತು. ಜನ ಮೆಟ್ರೋ ಹತ್ತೋದೇ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ರು. ಆ ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರೀ ಇಳಿಕೆ ಆಗಿತ್ತು. ಈ ದರವನ್ನು ಪರಿಷ್ಕರಿಸಲೇಬೇಕು, ಅವೈಜ್ಞಾನಿಕವಾಗಿ ದರವನ್ನು ನಿಗದಿ ಮಾಡಲಾಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಫೈನಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂಚನೆ ಕೊಟ್ಟಿದ್ದಾರೆ. ದರ ಇಳಿಕೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಒಂದು ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ. ದರ ಏರಿಕೆಯ ಬೆನ್ನಲ್ಲೇ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಇಳಿಕೆ ಮಾಡಿ ಅನ್ನುವಂಥ ಸೂಚನೆಯನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂಥದ್ದು. BMRCLನವರಿಗೆ ಈ ಸೂಚನೆಯನ್ನು ನೀಡಲಾಗಿದೆ. ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಹೇಗೆ ಬೆಳವಣಿಗೆ ಆಗತ್ತೆ, ಇಳಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ಥರ ಚರ್ಚೆ ಆಗತ್ತೆ, ಯಾಕಂದರೆ ಇದು ಕೇಂದ್ರ ಸರ್ಕಾರದ್ದು ಕೂಡ ಆಗಿರೋದ್ರಿಂದ 50-50 ಆಗಿರೋದ್ರಿಂದ ಸಿಎಂ ಹೇಳಿದ್ದಾರೆ. ಇನ್ನು ಕೇಂದ್ರದಿಂದಲೂ ಇದಕ್ಕೆ ಇದೇ ಥರದ ರಿಯಾಕ್ಷನ್ಸ್ ಇರುತ್ತಾ ಅಥವಾ ಏನು ಯಾವ ಥರ ಆ್ಯಕ್ಷನ್ ತೆಗೆದುಕೊಳ್ತಾರೆ, ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ಎಲ್ಲವೂ ಕೂಡ ಪ್ರಶ್ನೆ. ಪ್ರಯಾಣಿಕರ ಹಿತರಕ್ಷಣೆ ನಮ್ಮ ಕರ್ತವ್ಯ ಅಂತ ಸಿಎಂ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಪ್ರಯಾಣಿಕರ ಹಿತ ರಕ್ಷಣೆಗಾಗಿ ಮೆಟ್ರೋ ದರ ಇಳಿಕೆ ಮಾಡುವ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಮೆಟ್ರೋ ದರ ಇಳಿಕೆ ಆಗುತ್ತಾ, ಎಷ್ಟರ ಮಟ್ಟಿಗೆ ಇಳಿಕೆ ಆಗುತ್ತೆ, ಕಳೆದ ದರ ಏನಿತ್ತು ಅದನ್ನೇ ಪುನಃ ಜಾರಿಗೆ ತರ್ತಾರೆ ಅಥವಾ ಸ್ವಲ್ಪ ಮಟ್ಟಿಗೆ ಹೆಚ್ಚಿರುತ್ತಾ, ಏನು ಎತ್ತಾ ಇದಕ್ಕೆ ಸಂಬಂಧಪಟ್ಟಂತೆಗೆ ಒಂದು ಟ್ವೀಟನ್ನು ಕೂಡ ಮಾಡಲಾಗಿದೆ. ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಾಮಿ, ಮೆಟ್ರೋ ದರ ಏರಿಕೆ ಆಗ್ತಾ ಇದ್ದ ಹಾಗೆಯೇ ಸಾಕಷ್ಟು ಅಸಮಾಧಾನ, ಆಕ್ರೋಶ ವ್ಯಕ್ತವಾಗಿತ್ತು. ಒಮ್ಮೆಲೆ ಇಷ್ಟರ ಮಟ್ಟಿಗೆ ಜಾಸ್ತಿ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂತ, ಮತ್ತು ಜನ ಕೂಡ ಮೆಟ್ರೋ ಬದಲು ನಾವು ಬಸ್ಸೋ ಓನ್ ವೆಹಿಕಲಲ್ಲೇ ಓಡಾಡ್ತೀವಿ ಅಂತ ನಿರಾಸಕ್ತಿಯನ್ನು ತೋರಿಸಿದ್ದು ಹೌದು. ಇದು ಇಳಿಕೆ ಆಗಿದ್ದು ಕೂಡ ಹೌದು. ಅದಕ್ಕೆ ಸಂಬಂಧಪಟ್ಟಂತೆ BMRCL ಒಂದು ಕ್ಲಾರಿಟಿಯನ್ನು ಕೊಟ್ಟಿತ್ತು. ಈಗ ಸಿಎಂ ದರ ಇಳಿಕೆಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ನಿನ್ನೆಲ್ಲ ನಾವು ಚರ್ಚೆ ಮಾಡ್ತಿದ್ದು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸಮಿತಿಯ ತೀರ್ಮಾನ ಆಗಿರೋದ್ರಿಂದ ಸೊ ಈಗ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸೊ ಈ ಇಳಿಕೆ ಮಾಡುವಂತಹ ನಿಟ್ಟಿನಲ್ಲಿ ಯಾವ ಥರದ್ದು ಚರ್ಚೆ ಆಗ್ತಿದೆ, ಇಳಿಕೆ ಮಾಡುವಂಥ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೋದು, ಪ್ರಕ್ರಿಯೆಗಳು ಏನೆಲ್ಲ ಇರುತ್ತೆ ಅಂತ? ನಿತಿ, ನಗರದ ಮೆಟ್ರೋ ದರ ಏರಿಕೆ ಜಟಾಪಟಿ ಸಾಕಷ್ಟು ತಾರಕಕ್ಕೇರಿತ್ತು. ಒಂದು ಕಡೆ ಮೆಟ್ರೋ ದರವನ್ನು 50% ಏರಿಕೆ ಬಳಿಕ ವಿಪಕ್ಷ ಹಾಗೂ ಆಡಳಿತ ಪಕ್ಷದ ನಡುವೆ ಸಾಕಷ್ಟು ವಾಕ್ಸಮರ, ಆರೋಪ ಪ್ರತ್ಯಾರೋಪಗಳು ಕೂಡ ನಡೆದಿತ್ತು. ಅಂದರೆ ಈ ಹಿಂದೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ ಅನ್ನೋದು BJP ನಾಯಕರು ಸಾಕಷ್ಟು ಆರೋಪವನ್ನು ಮಾಡಿದರು, ಜೊತೆಗೆ ಪ್ರತಿಭಟನೆಯನ್ನು ಮಾಡಿದರು. ಅಂದರೆ ಈ ಹಿಂದೆ ಬೆಲೆ ಏರಿಕೆಗಳ ಕಾರಣ ಗ್ಯಾರಂಟಿ, ಹಾಗಾಗಿ ಗ್ಯಾರಂಟಿ ಆ ಒಂದು ಮರೆಮಾಚೋದ್ರಲ್ಲಿ, ಅಂದರೆ ಗ್ಯಾರಂಟಿಗೆ ಹಣ ಒದಗಿಸೋದ್ರಲ್ಲಿ ರಾಜ್ಯ ಸರ್ಕಾರ ಎಲ್ಲವನ್ನ ಬೆಲೆ ಏರಿಕೆ ಮಾಡ್ತಾ ಇದೆ. ಹಾಗಾಗಿ ಈಗ ಮೆಟ್ರೋ ದರವನ್ನು ಕೂಡ ಜಾಸ್ತಿ ಮಾಡಿ ಜನರಿಗೆ ಬರೆ ಎಳೆದಾಯಿತು ಅನ್ನೋದು ಕೂಡ ವಿಪಕ್ಷ ನಾಯಕರ ಆರೋಪ. ಅದೇ ರೀತಿ ಕಾಂಗ್ರೆಸ್ ನಾಯಕರು, ಅಂದರೆ ರಾಜ್ಯ ಸರ್ಕಾರದ ನಾಯಕರು ನೇರವಾಗಿ ಕೇಂದ್ರ ಸರ್ಕಾರದತ್ತ ಬೆರಳು ತೋರಿಸ್ತಾ ಇದ್ರು. ಅಂದರೆ ಇದಕ್ಕೆ ಎಲ್ಲ ಕಾರಣ ಕೇಂದ್ರ ಸರ್ಕಾರ, ಈ ಸಮಿತಿ ಇರುತ್ತೆ, ಆ ಸಮಿತಿಯ ಒಂದು ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಸರ್ಕಾರ ಎಲ್ಲವನ್ನೂ ಕೂಡ ನಿಭಾಯಿಸುತ್ತೆ. ಅಂದರೆ ಮೆಟ್ರೋ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಡಿ ಬರುತ್ತೆ. ಇದರಲ್ಲಿ ರಾಜ್ಯ ಸರ್ಕಾರದ ಒಂದು ಅಸ್ತಿತ್ವ ಇದ್ರೂ ಕೂಡ, ಅಂದರೆ 50-50 ಅನುಪಾತ ಇದ್ರೂ ಕೂಡ ಎಲ್ಲವನ್ನು ಮೇಂಟೈನ್ ಮಾಡೋದು ಕೇಂದ್ರ ಸರ್ಕಾರ. ಹಾಗಾಗಿ ಇದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರ. ಸಾಮಾನ್ಯರ ಬಗ್ಗೆ ಒಲವಿಲ್ಲ, ಹಾಗಾಗಿ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ನಾಯಕರು ಆರೋಪವನ್ನು ಮಾಡಿದರು. ಜೊತೆಗೆ ಸಿಎಂ ಕೂಡ ನೇರವಾಗಿ ಟ್ವೀಟ್ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಂದರೆ ಈ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆ, ನಮಗೆ ಈ ಅಧಿಕಾರ ಇಲ್ಲ, ಒಂದು ಪರಿಷ್ಕರಣಾ ಸಮಿತಿ ಇರುತ್ತೆ, ಆ ಸಮಿತಿಯ ಆಧಾರದ ಮೇಲೆ, ಅಂದರೆ ದರ ಪರಿಷ್ಕರಣೆ
ಪರಿಷ್ಕರಣಾ ಸಮಿತಿ ಇರುತ್ತೆ, ಆ ಸಮಿತಿಯ ಆಧಾರದ ಮೇಲೆ ಆ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದರ ಹಿಂದೆ ಕೇಂದ್ರ ಸರ್ಕಾರ ಕಾರಣ, ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೂ ಸಂಬಂಧ ಇಲ್ಲ. ಜನತೆಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಜನತೆಗೆ ಬೇರೆ ರೀತಿಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದರು. ಜೊತೆಗೆ ಸರ್ಕಾರದ ನಾಯಕರು ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಕ್ಸಮರವನ್ನು ನಡೆಸಿದರು. ಹಾಗಾಗಿ ಈ ವಾಕ್ಸಮರ ಆರೋಪ ಪ್ರತ್ಯಾರೋಪಗಳ ನಡುವೆ ಮತ್ತೆ ಸಿಎಂ ಟ್ವೀಟ್ ಮಾಡಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಂದರೆ ಜನದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಜನಸಾರಿಗೆಗೆ ಸಂಪರ್ಕ ವ್ಯವಸ್ಥೆ ಮಾಡೋದಕ್ಕೆ ಮೆಟ್ರೋ ಅನುಕೂಲಕರವಾಗಿದೆ. ಹಾಗಾಗಿ ಆ ಮೆಟ್ರೋ ದರವನ್ನು ಏರಿಕೆ ಮಾಡೋದನ್ನು ಕಡಿಮೆ ಮಾಡಬೇಕು ಎಂಬ ಮನವಿಯನ್ನು ನಿರ್ದೇಶಕರಿಗೆ, ಮೆಟ್ರೋ ನಿರ್ದೇಶಕರಿಗೆ ಮತ್ತು ಅಧಿಕಾರಿಗಳಿಗೆ ಟ್ವೀಟ್ ಮೂಲಕ ಒಂದು ಮನವಿಯನ್ನು ಮಾಡಿರೋದು. ಅಂದರೆ ಎಲ್ಲೆಲ್ಲಿ ಜನದಟ್ಟಣೆ ಜಾಸ್ತಿ ಇದೆ, ಜೊತೆಗೆ ಮೆಟ್ರೋವನ್ನು ಸಂಪೂರ್ಣವಾಗಿ ಈಗಾಗಲೇ ಬೆಂಗಳೂರು ಜನತೆ ಅವಲಂಬಿಸಿದ್ದಾರೆ, ಅವರ ಮೇಲೆ ಹೆಚ್ಚಿನದಾಗಿ ಹೊರ ಬೀರ್ತಾ ಇದೆ. ಹಾಗಾಗಿ ದರ ಕಡಿಮೆ ಮಾಡಬೇಕು, ಇದನ್ನು ಪರಿಷ್ಕರಣೆಯನ್ನು ಮಾಡಬೇಕು, ಪರಿಶೀಲನೆಯನ್ನು ಮಾಡಬೇಕು ಎಂಬ ಮನವಿಯನ್ನು ಸಿಎಂ ಟ್ವೀಟ್ ಮೂಲಕ ತಿಳಿಸಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ವಿರುದ್ಧ ಬೆರಳು ತೋರಿಸ್ತಿದ್ದಂತಹ ನಾಯಕರು ಈಗ ರಾಜ್ಯ ಸರ್ಕಾರ ಈಗ ದರ ಕಡಿಮೆ ಮಾಡಿ ಎಂದು ಮನವಿ ಮಾಡಿರೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಅಂದರೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು, ಜೊತೆಗೆ ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಆರೋಪ, ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಜನಸಾಮಾನ್ಯರಿಗೆ ಹೆಚ್ಚಿನ ಹೊರೆ ಬಿದ್ದಿತ್ತು. ಹಾಗಾಗಿ ಒಂದು ಕಡೆ ಈಗಾಗಲೇ 2-3 ದಿನಗಳಿಂದ ನೋಡ್ತಾ ಇದ್ವು, ಮೆಟ್ರೋದಲ್ಲಿ ಓಡಾಡುವರ ಪ್ರಯಾಣಿಕರ ಸಂಖ್ಯೆಯು ಕೂಡ ಕಡಿಮೆ ಆಗುತ್ತೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಹಾಗಾಗಿ ಎಲ್ಲವನ್ನು ಪರಿಶೀಲಿಸಿದಂತಹ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿರುವಂಥದ್ದು. ಅಂದರೆ ದರ ಪರಿಷ್ಕರಣೆ ಸಮಿತಿಗೆ ಸಂಬಂಧಪಟ್ಟಂತೆ ದರ ಪರಿಷ್ಕರಣೆ ಹೆಚ್ಚಾಗಿದೆ, ಹಾಗಾಗಿ ಸಂಪೂರ್ಣವಾದಂಥ ಒಂದು ಯಾವ ಹಂತದಲ್ಲಿ ಕಡಿಮೆ ಮಾಡ್ಬೋದು ಆ ರೀತಿಯಲ್ಲಿ ಕಡಿಮೆ ಮಾಡಿ ಅನ್ನೋದು ಕೂಡ ಒಂದು ಟ್ವೀಟ್ ಮೂಲಕ ಮನವಿ ಮಾಡಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೊನ್ನೆ ಮೆಟ್ರೋ ದರ ಏರಿಕೆ ಮಾಡಿದ BMRCL ದರ ಏರಿಕೆ ಬೆನ್ನಲ್ಲೇ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ಹೀಗಾಗಿ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದರ ಇಳಿಕೆ ಮಾಡಿ ಅಂತ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನ, ಆಕ್ರೋಶ ವ್ಯಕ್ತವಾಗಿತ್ತು. ಜನ ಮೆಟ್ರೋ ಹತ್ತೋದೇ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ರು. ಆ ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರೀ ಇಳಿಕೆ ಆಗಿತ್ತು. ಈ ದರವನ್ನು ಪರಿಷ್ಕರಿಸಲೇಬೇಕು, ಅವೈಜ್ಞಾನಿಕವಾಗಿ ದರವನ್ನು ನಿಗದಿ ಮಾಡಲಾಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ಫೈನಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂಚನೆ ಕೊಟ್ಟಿದ್ದಾರೆ. ದರ ಇಳಿಕೆ ಮಾಡಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ.